Hello everyone, this is Sai. Welcome to Maths with Sai ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, RRB NTPC ಚಾಪ್ಟರ್ ವೈಸ್ ರಿವಿಷನ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಸೊ ಈ ವಿಡಿಯೋದಲ್ಲಿ ಆಲ್ಜಿಬ್ರಾದಲ್ಲಿ ಯಾವ ಪ್ರಶ್ನೆಗಳು ಕೇಳ್ತಾರೆ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಆಗಿರ್ಬೋದು, x+1/x ಆಗಿರ್ಬೋದು, ಸಮ್ ಆಫ್ ರೂಟ್ಸ್ ಆಗಿರ್ಬೋದು, ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಕ್ಲಿಯರ್? ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಲ್ಜಿಬ್ರಾ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. So first question, x plus 1 by x is equal to 15, then the value of x cube plus 1 by x cube. So ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಲ್ವಾ. ಇಲ್ಲಿ ನೋಡಿ, x plus 1 by x is equal to 15 ಆದರೆ x cube plus 1 by x cube ಬೇಕಂದ್ರೆ ನಾವು ಏನು ಮಾಡಬೇಕು, n cube minus 3n ಅಲ್ವಾ. ಸೊ 15 ಕ್ಯೂಬ್ ಎಷ್ಟು, 3375 ಮೈನಸ್ 3 ಇಂಟು n ಮೀನ್ಸ್ 15, 45 ಹೋದ್ರೆ ನಮ್ಗೆ ಎಷ್ಟು ಬರುತ್ತೆ, 3330. ಕ್ಲಿಯರ್? ಸೊ ಆಪ್ಷನ್ ಸಿ. ಎಲ್ಲಾನು ನೆನ್ಪಿಟ್ಕೋಬೇಕು, ಓನ್ಲಿ ಎಕ್ಸ್ ಕ್ಯೂಬ್ ಒಂದೇ ಅಲ್ವಾ. ಸೊ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಕೊಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಕೇಳ್ಬೋದು, ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಟು ದಿ ಪವರ್ ಆಫ್ 5 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 5 ಎಲ್ಲೂ ಸಮೇತ ನೆನ್ಪಿಟ್ಕೋಬೇಕು. ಸೊ ಅದೇ ತರ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 3, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 4. ಇಲ್ಲಿ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಬೇಕಂದ್ರೆ ಮೊದಲು ನಾವು ಏನು ಮಾಡ್ಕೋಬೇಕು, ಸ್ಕ್ವೇರ್ನ ಮಾಡ್ಕೋಬೇಕು. ಸ್ಕ್ವೇರ್ ಮಾಡ್ಕೋಬೇಕಂದ್ರೆ ಎನ್ ಸ್ಕ್ವೇರ್ ಪ್ಲಸ್ 2 ಅಲ್ವಾ. ಸೊ 3 ಸ್ಕ್ವೇರ್ ಪ್ಲಸ್ 2 ಎಷ್ಟಾಯಿತು, 11. ಈಗ ನಮ್ಗೆ ಏನು ಸಿಕ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಸಿಕ್ತು, ಎಷ್ಟು, 11. ಸೊ ಎಕ್ಸ್ ಟು ದಿ ಪವರ್ ಆಫ್ 4 ಬೇಕಂದ್ರೆ ಸೇಮ್. ಸೊ ಏನು ಮಾಡಬೇಕು, 11 ಸ್ಕ್ವೇರ್ ಮೈನಸ್ 2. ಕ್ಲಿಯರ್? ಯಾಕೆ ಮೈನಸ್ 2, ಈ ಕಡೆ ಪ್ಲಸ್ ಇರೋದು, ಆ ಕಡೆ ಹೋದ್ರೆ ಮೈನಸ್ 2 ಅಲ್ವಾ. ಸೊ 121 ಅಲ್ಲಿ 2 ಹೋದ್ರೆ ಎಷ್ಟು ಸರ್, 119. ಎಷ್ಟು, 119. ಸಿಂಪಲ್ ಆಗಿ ಬಂತು ಆನ್ಸರ್. ಸೊ ಸೇಮ್ ಇದು 4 ಕ್ವಶನ್ಸ್ ತಗೊಂಡಿದ್ದೀನಿ. ಇನ್ನು ಉಳಿದಿದ್ದೆಲ್ಲ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದೆ, ಸಮ್ ಆಫ್ ರೂಟ್ಸ್ ಇದೆ, ಫಾರ್ಮುಲಾ ಬೇಸ್ಡ್ ಇದೆ, ಎಲ್ಲ ಟೈಪ್ ಆಫ್ ಕ್ವಶನ್ಸ್ ಸಮೇತ ಇದಾವೆ. ಓಕೆನಾ. ಸೊ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 10. ಸೊ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್. ಸೊ ಅಲ್ಲಿ ಪ್ಲಸ್ ಕೇಳಿದ್ರೆ ಏನು ಮಾಡಿದ್ವಿ, ಎನ್ ಕ್ಯೂಬ್ ಮೈನಸ್ 3n ಮಾಡಿದ್ವಿ. ಇಲ್ಲಿ ಮೈನಸ್ ಕೇಳಿದಾರೆ, ಸೊ ನಾವು ಏನು ಮಾಡಬೇಕು, ಪ್ಲಸ್ ಮಾಡಬೇಕು ಅಲ್ವಾ. ಸೊ ಎನ್ ಕ್ಯೂಬ್ ಪ್ಲಸ್ 3 ಇಂಟು ಎನ್. ಎನ್ ಕ್ಯೂಬ್ ಅಂದರೆ 10 ಕ್ಯೂಬ್ ಎಷ್ಟು, 1000 ಪ್ಲಸ್ 3 ಇಂಟು 10 30, ದಟ್ ಈಸ್ 1030. ಕ್ಲಿಯರ್? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಥರ ಸೇಮ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 4, ದೆನ್ ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್. ಇದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಇದೇನು ಬಿಟ್ಟು ಡೈರೆಕ್ಟಾಗಿ ಮಾಡಿಬಿಡೋಣ. 4 ಕ್ಯೂಬ್ ಪ್ಲಸ್ 4 ಇಂಟು 3 ಅಲ್ವಾ. ಸೊ 64 ಪ್ಲಸ್ 12 ದಟ್ ಈಸ್ ಈಕ್ವಲ್ ಟು 76. ಕ್ಲಿಯರ್? ಒಂದು ಚಾರ್ಟ್ನ ನಾವು ಕಂಪ್ಲೀಟಾಗಿ ಬರ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಕೊಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬೇಕು ಅಂದ್ಕೊಳ್ಳಿ, ಹಾಗೇನು ಮಾಡಬೇಕು, ಎನ್ ಸ್ಕ್ವೇರ್ ಮೈನಸ್ 2. ಎಕ್ಸ್ ಮೈನಸ್ 1 ಬೈ ಎಕ್ಸ್ ಕೊಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಕೇಳಿದ್ರೆ ಎನ್ ಸ್ಕ್ವೇರ್ ಪ್ಲಸ್ 2. ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಕೊಟ್ಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಕೇಳಿದ್ರೆ ಎನ್ ಕ್ಯೂಬ್ ಮೈನಸ್ 3n. ಓಕೆನಾ. ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕೇಳಿದ್ರೆ ಎನ್ ಕ್ಯೂಬ್ ಪ್ಲಸ್ 3n. ಇವೆಲ್ಲನೂ ನೆನ್ಪಿಟ್ಕೋಬೇಕು. ಅದೇ ಥರ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಕೊಟ್ಟು ಎಕ್ಸ್ ಮೈನಸ್ 1 ಬೈ ಎಕ್ಸ್ ಕೊಟ್ಟರೆ ರೂಟ್ ಎನ್ ಸ್ಕ್ವೇರ್ ಮೈನಸ್ 4. ಕ್ಲಿಯರ್? ಇವೆಲ್ಲನೂ ನೆನ್ಪಿಟ್ಕೋಬೇಕಾಗುತ್ತೆ ನಾವು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ 5x minus 2y square plus 2x plus 5y square plus 5x plus 2y into 5x minus 2y. ಓಕೆ. ಸೊ ಮೊದಲು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಮೊದಲು ಏನು ಮಾಡೋಣ, a ಸ್ಕ್ವೇರ್ ಅಂದರೆ 5x ಸ್ಕ್ವೇರ್. 5x ಸ್ಕ್ವೇರ್ ಅಂದರೆ ಎಷ್ಟು, 25x ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಷ್ಟು 2y ಮೀನ್ಸ್ 4y ಸ್ಕ್ವೇರ್ ಮೈನಸ್ 2ab, 2 ಇಂಟು 5 ಇಂಟು 2 ದಟ್ ಈಸ್ ಎಷ್ಟಾಯಿತು, 20, ಮೈನಸ್ 20xy ಪ್ಲಸ್ ಅದೇ ಥರ 2 ಸ್ಕ್ವೇರ್ 2x ಸ್ಕ್ವೇರ್ ಎಷ್ಟು, 4x ಸ್ಕ್ವೇರ್ ಪ್ಲಸ್ 5y 4 ಸ್ಕ್ವೇರ್ ಎಷ್ಟಾಯಿತು, 25y ಸ್ಕ್ವೇರ್ ಪ್ಲಸ್ 2 ಇಂಟು 5 ದಟ್ ಈಸ್ 20xy. ಕ್ಲಿಯರ್? ಸೊ ಅದೇ ಥರ 5x ಪ್ಲಸ್ 2y ಇಂಟು 5x ಮೈನಸ್ 2y ಇದು ಯಾವುದ್ರಲ್ಲಿದೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಲ್ಲಿದೆ. ಇಟ್ ಮೀನ್ಸ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ.
ಸೊ 5x ಸ್ಕ್ವೇರ್ ಎಷ್ಟಾಯಿತು 25 ಸ್ಕ್ವೇರ್ ಮೈನಸ್ 2y 4y ಸ್ಕ್ವೇರ್ ಕರೆಕ್ಟಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ನೋಡಿ ಪ್ಲಸ್ 4y ಸ್ಕ್ವೇರ್ ಮೈನಸ್ 4y ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ 25x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಪ್ಲಸ್ 25x y ಸ್ಕ್ವೇರ್ ಇದು ಓಕೆ ಇದು 25x ಸ್ಕ್ವೇರ್ 25 50 50 ಪ್ಲಸ್ 4 54x ಸ್ಕ್ವೇರ್ ಪ್ಲಸ್ ಮೈನಸ್ 20xy ಪ್ಲಸ್ 20xy ಹೋಯ್ತು ಇನ್ನು ಉಳಿದಿರೋದೆಷ್ಟು 25y ಸ್ಕ್ವೇರ್ ನಮಗೆ 54x ಸ್ಕ್ವೇರ್ ಪ್ಲಸ್ 25y ಸ್ಕ್ವೇರ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ ಎಕ್ಸಾಮ್ ಡೇಟ್ ಸಮೇತ ಮೆನ್ಷನ್ ಮಾಡಿದ್ದೀನಿ ಎಲ್ಲ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ ಓಕೆನಾ ಸೊ ಸೇಮ್ ಅದೇ ತರ 2x plus 3 whole square minus x plus 1 whole square so 2x plus 3 means a plus b whole square a plus b whole square formula ಏನಂದ್ರೆ a square plus b square plus 2ab or a square plus 2ab plus b square ಮಾಡ್ಬೋದು ಸೊ ಇಲ್ಲಿ ಅಂದ್ರೆ ಎಷ್ಟು 2x means 4x square plus 9 ಓಕೆನಾ plus 2 into 2 into 3 that is 12x clear minus x plus 1 square means x square so 1 square means 1 and 2 into x means 2x ಅಲ್ವಾ ಇದು ಬ್ರಾಕೆಟ್ ಇದೆಲ್ಲ ಏನಾಗುತ್ತಾಗ ಮೈನಸ್ ಆಗುತ್ತೆ ಕ್ಲಿಯರ್ ಸೊ 4x ಸ್ಕ್ವೇರ್ ಅಲ್ಲಿ 1x ಸ್ಕ್ವೇರ್ ಹೋದ್ರೆ 3x ಸ್ಕ್ವೇರ್ ಪ್ಲಸ್ 9 ಅಲ್ಲಿ 1 ಹೋದ್ರೆ 8 ಪ್ಲಸ್ 12x ಅಲ್ಲಿ 2x ಹೋದ್ರೆ 10x 3x ಸ್ಕ್ವೇರ್ ಪ್ಲಸ್ 8 ಪ್ಲಸ್ 10x ಇಸ್ ಆಪ್ಷನ್ ಬಿ ಅಲ್ವಾ ಇಂಟರ್ಚೇಂಜ್ ಆಗಿದೆ ತೊಂದರೆ ಇಲ್ಲ ಕ್ಲಿಯರ್ ಸೊ ಅದೇ ತರ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ 2x square plus kx plus 8 is equal to 0 and 3x square plus 4x plus 12 is equal to 0 have both roots common ಅಂತ ಕೇಳಿದ್ದಾರೆ ಸೊ ಏನು ಕೇಳಿದ್ರೆ k ನ ವ್ಯಾಲ್ಯೂ ಕ್ಲಿಯರ್ ಸೊ ಎರಡು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಕೊಟ್ಟಿದ್ದಾರೆ ಒಂದು 2x square plus kx plus 8 is equal to 3x square plus 4x plus 12 clear a is equal to a it means a1 is equal to a2 b1 is equal to b1 by b2 a1 by a2 is equal to b1 by b2 k ವ್ಯಾಲ್ಯೂ ನ ಕೇಳಿದಾಗ ಕ್ಲಿಯರ್ ಇಲ್ಲಿ a ಎಷ್ಟಿದೆ a ಅಂದ್ರೆ ಇದು ಇದು a ಇದು b ಇದು c ಕ್ಲಿಯರ್ ಸೊ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಂದ್ರೆ ಇದರಲ್ಲಿ ಇರುತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ ಓಕೆನಾ ಅದೇ ತರ ಕ್ಯೂಬಿಕ್ ax ಕ್ಯೂಬ್ ಪ್ಲಸ್ x ಸ್ಕ್ವೇರ್ ಪ್ಲಸ್ c ಅಲ್ಲ ಒಂದು ಏನು x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ ಪ್ಲಸ್ c ಪ್ಲಸ್ ಒಂದು ನಂಬರ್ ಈ ತರ ಕ್ಲಿಯರ್ ಸೊ ಇಲ್ಲಿ ನೋಡಿ a1 by a2 is equal to b1 by b2 a ಇಲ್ಲಿ ಎಷ್ಟಿದೆ 2 a2 ದ್ರಲ್ಲಿ ಎಷ್ಟಿದೆ 3 is equal to b1 ಎಷ್ಟಿದೆ ಇಲ್ಲಿ k and b2 ಎಷ್ಟಿದೆ 4 ಅಲ್ವಾ ಸೊ ಈ ಕಡೆ ಹೋದ್ರೆ k is equal to 8 by 3 ಎಷ್ಟಾಯ್ತು k is equal to 8 by so next question ಅದೇ ತರ 2x square plus 8x plus 6 is equal to 0 kx square plus 4kx plus 3 is equal to 0 ಸೇಮ್ ಸೊ k ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅದೇ ತರ a1 by a2 is equal to b1 by b2 ಕ್ಲಿಯರ್ ಸೊ a1 ಇಲ್ಲಿ ಎಷ್ಟು 2 ಅಲ್ಲಿ ಎಷ್ಟು a2 k is equal to b1 ಇಲ್ಲಿ ಎಷ್ಟು 8 ಅಲ್ಲಿ ಎಷ್ಟು 4k ಅಲ್ವಾ ಸೊ 4 1 4 2 2 2 ಹೋಯ್ತು k is equal to ಎಷ್ಟು ಬಂತು 1 ಸಿಂಪಲ್ ಆಗಿ k is equal to 1 ಇಲ್ಲ ಸರ್ ನಾವು ಒಂದು ವೇಳೆ ಇನ್ನೊಂದು ಟೈಪಲ್ಲಿ ಮಾಡಬೇಕು ಅಂದರೆ b1 by b2 is equal to c1 by c2 ಈ ಥರನೂ ಮಾಡಿ b ಇಲ್ಲಿ ಎಷ್ಟು ಕೇಳಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ 8 ಬೈ b2 ಎಷ್ಟು 4k c ಇಲ್ಲಿ ಎಷ್ಟು 6 ಅಲ್ಲಿ c2 ಎಷ್ಟು 3 1 3 2 4 1 4 2 2 2 ಕ್ಯಾನ್ಸಲ್ k is equal to 1 ಕ್ಲಿಯರ್ ಸಿಂಪಲ್ ಆಗಿ ಈ ಥರ ಮಾಡ್ಬೋದು ಸೊ ಅದೇ ಥರ x plus y is equal to 14
product of x and y is 45, then the value of x to the power of 4 plus y to the power of 4. Formula based alwa, x plus y is equal to 14 and x into y is equal to ಎಷ್ಟು 45 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ವ್ಯಾಲ್ಯೂ ಪುಟ್ ಮಾಡ್ಬೋದಲ್ವ, 9 5 9 ಪ್ಲಸ್ 5 ಎಷ್ಟಾಯಿತು 14 ಅಂಡ್ 9 ಇಂಟು 5 ಎಷ್ಟಾಯಿತು 45. ಸೊ ವ್ಯಾಲ್ಯೂ ಸ್ಯಾಟಿಸ್ಫೈ ಆಯಿತು. ಸೊ ಅಲ್ವಾ, ಹಾಗಾದ್ರೆ 9 ಟು ದಿ ಪವರ್ ಆಫ್ 4 ಪ್ಲಸ್ 4 ಟು ದಿ ಪವರ್ ಆಫ್ 4 ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಸಿಗ್ಬಿಡುತ್ತೆ ಆನ್ಸರ್ ಅಲ್ವಾ. ಸೊ ಎಕ್ಸ್ ಇಸ್ ಇಕ್ವಲ್ ಟು 9 5 ಅಲ್ಲ, y is equal to 5. So 9 to the power of 4 means 81. 9 square 81 and 81 square. So 1 here is to 6, 8 square 64 plus 1 65. 6561 alwa, 6561 plus 5 to the power of 4 means 625. ಎಷ್ಟಾಯಿತು 5 plus 1 6, 2 plus 6 8 plus 65 71. Yeah, option D is the correct answer. ಓಕೆನಾ, ಇಷ್ಟೆಲ್ಲ ಮಾಡೋ ಅವಶ್ಯಕತೆನೂ ಇಲ್ಲ. 5 ಪ್ಲಸ್ 1 ಎಷ್ಟು 6, ಲಾಸ್ಟಲ್ಲಿ ಎಷ್ಟಿದೆ ಒಂದೇ ನಂಬರ್ 6 ಇರೋದು. ಕ್ಲಿಯರ್. ಸೊ ಅದೇ ಥರ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಪ್ರಾಡಕ್ಟ್ ಆಫ್ ಎಕ್ಸ್ ಅಂಡ್ ವೈ ಇಸ್ 16. ಸೇಮ್ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ ವೈ ಟು ದಿ ಪವರ್ ಆಫ್ 4 ಎಷ್ಟು ಅಂತ ಕೇಳಿದ್ದಾರೆ. ಸೊ 16 ಬೇಕಾ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಎಷ್ಟು 16 ಬೇಕು. ಅಂದರೆ 4 4 8 ಆಯಿತು, 2 8 10 ಆಯಿತು, 2 8 ಎಷ್ಟಾಯಿತು 16 ಆಯಿತು. ಹಾಗಾದರೆ ನಮಗೆ ಸ್ಯಾಟಿಸ್ಫೈ ಆಯಿತು ಅಲ್ವಾ. ಸೊ ಅದೇ ಥರ 8 ಟು ದಿ ಪವರ್ ಆಫ್ 4 ಪ್ಲಸ್ 2 ಟು ದಿ ಪವರ್ ಆಫ್ 4. ಕ್ಲಿಯರ್. 2 ಟು ದಿ ಪವರ್ ಆಫ್ 4 ಎಷ್ಟು 16, 8 ಟು ದಿ ಪವರ್ ಆಫ್ 4 ಅಂದರೆ 64 ಸ್ಕ್ವೇರ್ ಅಲ್ವಾ. 8 ಸ್ಕ್ವೇರ್ 64, 64 ಸ್ಕ್ವೇರ್. ನೋಡಿ ಸಿಂಗಲ್ ಲೈನಲ್ಲಿ ಮಾಡ್ಬೋದು ನಾವು ಸ್ಕ್ವೇರ್ನ. 4 ಸ್ಕ್ವೇರ್ 16 1 ಕ್ಯಾರಿ, 6 4 24 ಇಂಟು 2 48 ಪ್ಲಸ್ 1 49, 4 ಕ್ಯಾರಿ 6 ಸ್ಕ್ವೇರ್ 36 ಪ್ಲಸ್ 4 40, 4096 ಅಲ್ವಾ. ಸೊ 4096 ಪ್ಲಸ್ 16 ದಟ್ ಈಸ್ 4112. ಎಷ್ಟು 4112. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟು ಈಸಿಯಾಗಿ ಮಾಡ್ಬೋದು ಕಣ್ರಿ. ಸ್ವಲ್ಪ ಏನಂದರೆ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡಿಕೊಂಡ್ರೆ ಈಸಿನೇ. ಆಲ್ಜಿಬ್ರಾ ಟ್ರಿಗ್ನೋಮೆಟ್ರಿ ಎಲ್ಲ ಕಷ್ಟ ಅಂದ್ಕೊಂಡಿರ್ತೀವಿ, ಬಟ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಅವೆಲ್ಲ. Next, what is the discriminant of the equation x square minus 2x plus 13 is equal to 0? Also determine how many real solutions this equation. So x square minus 2x plus 13. Discriminant kelidara. Discriminant means d is equal to b square minus 4ac. So b square minus 4ac alva. So idu b, ಇದು ಸಿ ಅಂಡ್ ಇದು ಎ. ಬಿ ಸ್ಕ್ವೇರ್ ಹಾಗಾದ್ರೆ ಎಷ್ಟಾಯಿತು ಮೈನಸ್ 2 ಸ್ಕ್ವೇರ್ ದಟ್ ಈಸ್ 4 ಮೈನಸ್ 4 ಇಂಟು 1 ಇಂಟು 30. 4 ಮೈನಸ್ 52 ದಟ್ ಈಸ್ ಮೈನಸ್ 48. ಇದು ಲೆಸ್ ದ್ಯಾನ್ 0 ಇದೆ. ಸೊ ಲೆಸ್ ದ್ಯಾನ್ 0 ಇದೆ ಅಂದರೆ ಮೈನಸ್ 48. ಒಂದೇ ಆಪ್ಷನ್ ಇದೆ ಡಿ, ಡೈರೆಕ್ಟ್ ಟಿಕ್ ಮಾಡ್ಬೋದು. ಬಟ್ ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡಿ, ಡಿ ಗ್ರೇಟರ್ ದ್ಯಾನ್ 0 ಇದೆ ಅನ್ಕೊಳ್ಳಿ, 2 ರಿಯಲ್ ರೂಟ್ಸ್, 2 real distinct roots. D is equal to 0 ಇದೆ ಅನ್ಕೊಳ್ಳಿ, 1 ರಿಯಲ್ ರೂಟ್. ಓಕೆನಾ. D ಲೆಸ್ ದ್ಯಾನ್ 0 ಇದೆ ಅನ್ಕೊಳ್ಳಿ, ನೋ ರಿಯಲ್ ರೂಟ್ಸ್. ನೆನ್ಪಿಟ್ಕೋಬೇಕು. ಓಕೆನಾ, ನೋ ರಿಯಲ್ ರೂಟ್ಸ್. ಇಲ್ಲಿ ಏನಿದೆ 0ಗಿಂತ ಕಮ್ಮಿ ಇದೆ, ಹಾಗಾಗಿ ನೋ ರಿಯಲ್ ರೂಟ್ಸ್. 48 ಸಮೇತ ಒಂದು ಮೈನಸ್ 40. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 8 is equal to 0. ಸೇಮ್ ಅದೇ ಥರ ಬಿ ಸ್ಕ್ವೇರ್ ಮೈನಸ್ 4ac. b square means 4 square that is 16 minus 4 into 2 into 8. Clear. So 8 64 ಅಲ್ಲಿ 16 ಹೋದ್ರೆ ಮೈನಸ್ 48 ಅಲ್ವಾ. ಸೊ ಮೈನಸ್ 48 ಮೀನ್ಸ್ ಇಷ್ಟೊತ್ತು ನಾನು ಹೇಳಿದ್ದೇನು, ನೋ ರಿಯಲ್ ರೂಟ್ಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಥರ ವೆರಿ ವೆರಿ ಇಂಪಾರ್ಟೆಂಟ್ ಇದು, ತುಂಬ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. Sum and product of all roots of 4x cube minus 8x square minus 13x plus 19 equal to. So ಇಲ್ಲಿ ಒಂದು ಹೇಳ್ಬಿಡ್ತೀನಿ, ಸಮ್ ಆಫ್ ಪ್ರಾಡಕ್ಟ್ ಮೀನ್ಸ್ ಮೈನಸ್ ಬಿ ಬೈ ಎ. ಓಕೆನಾ. ಸಮ್ ಆಫ್ ರೂಟ್ಸ್ ಮೀನ್ಸ್ ಪ್ರಾಡಕ್ಟ್ ಆಫ್ ರೂಟ್ ಮೀನ್ಸ್ ಮೈನಸ್ ಸಿ ಬೈ ಎ
ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಲಿ ಕೊಟ್ಟಿರೋದು ಕ್ಯೂಬಿಕ್ ಈಕ್ವೇಷನ್. ಸೊ ಕ್ಯೂಬಿಕ್ ಈಕ್ವೇಷನ್ ಇದೇನಾಗುತ್ತೆ ಮೈನಸ್ ಡಿ ಬೈ ಎ ಆಗುತ್ತೆ. ಓಕೆನಾ, ಸಮ್ ಆಫ್ ರೂಟ್ಸ್ ಮೈನಸ್ ಬಿ ಬೈ ಎ, ಪ್ರಾಡಕ್ಟ್ ಆಫ್ ರೂಟ್ಸ್ ಮೈನಸ್ ಡಿ ಬೈ ಎ ಆಗುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಸಮ್ ಅಂತ ಕೇಳಿದ್ದಾರೆ, ಮೈನಸ್ ಬಿ ಬೈ ಎ ಮೀನ್ಸ್ ಮೈನಸ್ ಆಫ್ ಮೈನಸ್ 8 ದಟ್ ಮೀನ್ಸ್ ಪ್ಲಸ್ 8 ಬೈ 4. 4 1 4 2 ಎಷ್ಟು ಬಂದು ನಮಗೆ ಸಮ್ಮು 2 ಬಂತು. ಓನ್ಲಿ ಸಿಂಗಲ್ ಆಪ್ಷನ್ ಇದೆ. ಇಲ್ಲ ಸರ್ ನಾವು ಪೂರ್ತಿ ಚೆಕ್ ಮಾಡ್ಬೇಕಂದ್ರೆ ಮೈನಸ್ ಡಿ ಬೈ ಎ. ಓಕೆನಾ, ಪ್ರಾಡಕ್ಟ್ ಆಫ್ ರೂಟ್ಸ್ ಇಸ್ ಮೈನಸ್ 19 ಬೈ ಎ ಎಷ್ಟಿಲ್ಲಿ 4 ಅಲ್ವಾ, ಅದೇ ಆನ್ಸರ್. ಅದೇ ಥರ ಫಾರ್ ವ್ಯಾಟ್ ವ್ಯಾಲ್ಯೂಸ್ ಆಫ್ ಬಿ ದ ಕ್ವಾಡ್ರಾಟಿಕ್ ಇಕ್ವೇಷನ್ 4x² ಪ್ಲಸ್ bx ಪ್ಲಸ್ 16 is equal to 0 as ಈಕ್ವಲ್ ರಿಯಲ್ ರೂಟ್ಸ್. ಸೇಮ್ ಅದೇ ಥರ ಡಿಸ್ಕ್ರಿಮಿನೇಟ್ ಮಾಡೋಣ. b² ಮೈನಸ್ ಅಲ್ವಾ, ಸೊ ರೂಟ್ b² ಮೈನಸ್ 4 ಐತೆ. b² ಎಷ್ಟು, b² ಇಷ್ಟೇ ಇದೆ, b² ಮೈನಸ್ 4ac. b² ಏನು ಕೊಟ್ಟಿಲ್ಲ, 4 ಇಂಟು 16 ಅಲ್ವಾ. ಸೊ b², ಸೊ ಇದು 16 ಆಯಿತು. ಸೊ b² ಮೈನಸ್ ಎಷ್ಟಾಯಿತು 256 ಆಯಿತು. ಸೊ b² ಇಸ್ ಈಕ್ವಲ್ ಟು ಎಷ್ಟಾಯಿತು 256. b ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 256 ಆಯಿತು. b ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 256 ಮೀನ್ಸ್ ಎಷ್ಟು ಸ್ಕ್ವೇರ್ದು 16 ಸ್ಕ್ವೇರ್. ಒಂದ್ಸಲ ಪ್ಲಸ್ 16 ಇನ್ನೊಂದ್ಸಲ ಮೈನಸ್. ಕ್ಲಿಯರ್? ಸೊ ಈ ಥರ ಸಾಲ್ವ್. ಸೊ ಅದೇ ಥರ ರೆಡ್ಯೂಸ್ ದ ಈಕ್ವೇಷನ್ x to the power of 4 minus 13x² plus 36 into a quadratic equation and find the roots of the reduced quadratic equation. ರೂಟ್ಸ್ ಕೇಳಿದಾರಾ? ಓಕೆ, x to the power of 4 minus 13x² plus 36. ಇದು 6 ಇಂಟು 6 ಹೋಗುತ್ತೆ, 9 ಇಂಟು 4 ಹೋಗುತ್ತೆ, ಬಟ್ ಇಲ್ಲಿ 13 ಅಂತ ಕೇಳಿದಾರಲ್ವಾ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಮೀನ್ಸ್ x² ಮೈನಸ್ ಸಮ್ ಆಫ್ ರೂಟ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್, ಇದು ನೆನ್ಪಿಟ್ಕೊ. ಓಕೆನಾ. ಸೊ 13 ಬರಬೇಕು, 9 4 ಇಲ್ಲೇ ಮುಗೀತು ಅಲ್ವಾ. ಸೊ ಬಟ್ ಸರ್ ಇಲ್ಲಿ ನಮ್ಗೆ ಫುಲ್ ಮಾಡಬೇಕು ಅಂದರೆ ಬ್ಯಾಂಕಿಂಗ್ ಟ್ರಿಕ್ಸ್ನ ಯೂಸ್ ಮಾಡೋದು ನೋಡಿ. ಇಲ್ಲಿ 9 4 ಆ್ಯಂಡ್ 9 + 4 13 ಅಲ್ವಾ. ಸೊ ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ಸು, ಪ್ಲಸ್ಗೆ ಅಪೋಸಿಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಇದ್ದರೆ ಇಲ್ಲಿ ಪ್ಲಸ್, ಪ್ಲಸ್ 9 + 4. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್. ಅದೇ ಥರ ಫೈಂಡ್ ದ ಸಮ್ ಆಫ್ ರೂಟ್ಸ್ ಫಾರ್ ದ ಇಕ್ವೇಷನ್ 2x³ ಪ್ಲಸ್ 7x² ಮೈನಸ್ 9x ಪ್ಲಸ್ 12. ಸೇಮ್ ಅದೇ ಥರ ಸಮ್ ಆಫ್ ರೂಟ್ಸ್ ಕೇಳಿದ್ದಾರೆ. ಸಮ್ ಆಫ್ ರೂಟ್ಸ್ ಮೀನ್ಸ್ b ಬೈ ಇಸ್ ಮೈನಸ್ 7/2 ಅಲ್ವಾ. b ಅಂದರೆ 7. ಅದೇ ಥರ ಫ್ಯಾಕ್ಟರೈಸ್ ದ ಗಿವನ್ ಎಕ್ಸ್ಪ್ರೆಷನ್ 100a² ಪ್ಲಸ್ 300ab ಪ್ಲಸ್ 225b². ಥರ ಕೇಳಿದ್ದಾರೆ. ಎಲ್ಲ ಮಾಡ್ಕೊಂಡೋದ್ರೆ ಕಷ್ಟ ಆಗುತ್ತಲ್ವಾ. ಸೊ ಪ್ಲಸ್ 225b² ಅಂತಿದೆ ಅಂದರೆ 15b. 15b ನ ಹೋಲ್ ಸ್ಕ್ವೇರ್ ಎಷ್ಟಾಯಿತು 225b² ಆಯಿತು. ಕ್ಲಿಯರ್? ಸೊ 15b ಎಲ್ಲೆಲ್ಲಿದೆ ನೋಡಿ ಒಂದ್ಸಲ. ಇಲ್ಲಿಲ್ಲ, ಎರಡು ಆಪ್ಷನ್ ಇಲ್ಲಿದೆ. ಕ್ಲಿಯರ್? ಸೊ ಇಲ್ಲಿ ಮತ್ತೆ ಇದರಲ್ಲಿ ಅದರಲ್ಲಿ ಕ್ವಶನಲ್ಲಿ ಎಲ್ಲನೂ ಪ್ಲಸ್ ಇದೆ. ಅಂದರೆ ಇಟ್ ಮೀನ್ಸ್ ಸೊ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಎಲ್ಲನೂ ಪ್ಲಸ್ ಬರುತ್ತೆ ಅಲ್ವಾ. ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ಗೆ ಮೈನಸ್ 2ab ಬರುತ್ತೆ. ಇಲ್ಲಿ ಯಾವುದನ್ನು ಸಮೇತ ಮೈನಸ್ ಇಲ್ಲ. ಸೊ ಹಾಗಾಗಿ ಪ್ಲಸ್ ಇರೋದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲ ಚೆಕ್ ಮಾಡಿ. a² ಮೀನ್ಸ್ ದಟ್ ಈಸ್ 10² ದಟ್ ಈಸ್ 100a² ಪ್ಲಸ್ 2ab 2 ಇಂಟು 10 ಇಂಟು 15 300ab ಪ್ಲಸ್ 15² ಮೀನ್ಸ್ 225. b ಮೀನ್ಸ್ b². ಆನ್ಸರ್. ಸೊ ಅದೇ ಥರ ವಾಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಸ್ಯಾಟಿಸ್ಫೈಸ್ ದ ಈಕ್ವೇಷನ್ x/147 ಇಸ್ ಈಕ್ವಲ್ ಟು 48/x ಅಂತ ಕೊಟ್ಟಿದ್ದಾರೆ. ಎಕ್ಸ್ ಯಾವ ಒಂದು ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಸೊ x/147 ಇಸ್ ಈಕ್ವಲ್ ಟು 48/x. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x² ಇಸ್ ಈಕ್ವಲ್ ಟು 48 ಇಂಟು 147 ಬಂತು. ಸೊ x² ಇಸ್ ಈಕ್ವಲ್ ಟು 48 ಇಂಟು 147 ನಾವೇನಂತ ಬರ್ಕೋಬೋದು 49 ಇಂಟು 3 ಅಂತ ಬರ್ಕೋಬೋದು ಅಲ್ವಾ. ಸೊ ಯಾಕೆ 49 ಇಂಟು 3 ಅಂತ ಬರ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನಮ್ಗೆ ಏನು ಸಿಕ್ತು, ಒಂದು ರೂಟ್ದು ವ್ಯಾಲ್ಯೂ ಸಿಕ್ಬಿಡ್ತು. ಎಷ್ಟು 7. ಅದೇ ಥರ 48 ಇಂಟು 3 ಎಷ್ಟಾಯಿತು 3 8
24 ಮೀನ್ಸ್ 144 ಆಯಿತು. ಅಂದರೆ 144 ವ್ಯಾಲ್ಯೂ ಎಷ್ಟು 12 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು 12 ಇಂಟು 7. 12 ಇಂಟು 7 ದಟ್ ಈಸ್ ಈಕ್ವಲ್ ಟು 84 ಅಲ್ವಾ, 84. ಕ್ಲಿಯರ್, ಇಷ್ಟು ಸಿಂಪಲ್. ಸೊ ಸೇಮ್ ಅದೇ ಥರ ವಾಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಸ್ಯಾಟಿಸ್ಫೈಸ್ ದ ಇಕ್ವೇಶನ್ ಎಕ್ಸ್ ಬೈ 176 is equal to 99 by, clear. So x square is equal to 99 into 170. ಸೊ ಇದನ್ನ 11 ಇಂಟು 9 ಅಂತ ಬರ್ಕೋಬೋದು, ಕರೆಕ್ಟಾ. ಇದನ್ನು ಸಮೇತ 11 ಇಂಟು 16 ಅಂತ ಬರ್ಕೋಬೋದು, ಕ್ಲಿಯರ್. ಸೊ ಹೇಗೆ ಅಂದರೆ ಇಲ್ಲಿ 11 ಟ್ರಿಕ್ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. 16 ಅಂದರೆ 16 ಇಂಟು 11 ಅಂದರೆ ಫಸ್ಟ್ 6 6 ಪ್ಲಸ್ 1 7 ಪ್ಲಸ್ 176 ಈ ಥರ. ಸೊ ಇಲ್ಲಿ 11 ಬಂತು, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 11 ಸ್ಕ್ವೇರ್ 9 ಇಂಟು 16 ಬಂತು. ಎಲ್ಲನೂ ಆಚೆ ತೆಗೆದ್ರೆ 11 ಇಂಟು ರೂಟ್ 9 3, ರೂಟ್ 16 ಎಷ್ಟು 4 ಅಲ್ವಾ. ಸೊ 3 4 12, 12 ಇಂಟು 11 ಸೇಮ್ ಅದೇ ಥರ 2 3 1 1 3 ನಮಗೆ 1 3. ಸೊ ಓಕೆ, ಅದೇ ಥರ ದ ಕಾಸ್ಟ್ ಆಫ್ 4 ಪೆನ್ಸ್ ಅಂಡ್ 5 ಪೆನ್ಸಿಲ್ಸ್ ಈಸ್ 193 ಅಂಡ್ ದ ಕಾಸ್ಟ್ ಆಫ್ 3 ಪೆನ್ಸ್ ಅಂಡ್ ಪೆನ್ಸಿಲ್ಸ್ ಈಸ್ 165. ದ ಕಾಸ್ಟ್ ಆಫ್ 4 ಪೆನ್ಸ್ ಅಂಡ್ 6 ಪೆನ್ಸ್. 4 ಪೆನ್ನುಗಳು ಮತ್ತು 5 ಪೆನ್ಸಿಲ್ಗಳ ಬೆಲೆ 193 ರೂಪಾಯಿ ಮತ್ತು 3 ಪೆನ್ನುಗಳು ಹಾಗೂ 6 ಪೆನ್ಸಿಲ್ಗಳ ಬೆಲೆ 165 ಆಗಿದೆ. ಹಾಗಾದರೆ 4 ಪೆನ್ನುಗಳು ಮತ್ತು 6 ಪೆನ್ಸಿಲ್ ಫೈಂಡ್ ಔಟ್ ಮಾಡೋಣ. 4 ಪೆನ್ಸಿಲ್ ಪ್ಲಸ್ 5 ಪೆನ್ನ ಬೆಲೆ 193 ಮತ್ತು 3 ಪೆನ್ನು ಮತ್ತು 6 ಪೆನ್ಸಿಲ್ನ ಬೆಲೆ 165. ನಾವೇನು ಎಕ್ಸ್ನ ಈಕ್ವಲ್ ಮಾಡ್ಕೊಂಡು ನಮ್ಗೆ ವೈ ಸಿಕ್ಬಿಡುತ್ತೆ. ಅಂದರೆ ನಾವು ಎಕ್ಸ್ನ ಈಕ್ವಲ್ ಮಾಡ್ಕೋಬೇಕಂದ್ರೆ ಇಲ್ಲಿ ಇಂಟು 4 ಆ್ಯಂಡ್ ಇಲ್ಲಿ ಇಂಟು 3 ಹಾಗೆಷ್ಟಾಯಿತು 12x ಪ್ಲಸ್ 15y ಇಸ್ ಈಕ್ವಲ್ ಟು 193 ಇಂಟು 3 3 3 is 9 ಆ್ಯಂಡ್ 19 3 is 57 529. ಅದೇ ಥರ 3 ಇಂಟು 4 ಇಲ್ಲಿ 12x ಪ್ಲಸ್ 24y ಇಸ್ ಈಕ್ವಲ್ ಟು 165 ಇಂಟು 3 330 330 ಇಂಟು 3 6 ಬಂತು ನಮಗಲ್ವಾ. 12 12 ಹೋಯಿತು, ಇಲ್ಲಿ ಮೈನಸ್ ಮಾಡಿದ್ರೆ 24ಅಲ್ಲಿ 15 ಹೋದರೆ ದಟ್ ಈಸ್ ಮೈನಸ್ 9. ವೈ ಈಕ್ವಲ್ ಟು 660ಅಲ್ಲಿ 579 ಹೋಗ್ಬೇಕಂದ್ರೆ 10ಅಲ್ಲಿ 9 ಹೋದರೆ 165ಅಲ್ಲಿ ಎಷ್ಟು 65 57 ಹೋದರೆ 8 ಮೈನಸ್ 81 ಮೈನಸ್ ಮೈನಸ್ ಕ್ಯಾನ್ಸಲ್ಲು. ವೈ ಇಸ್ ಈಕ್ವಲ್ ಟು 81/9 ದಟ್ ಈಸ್ 9. ವೈ ವ್ಯಾಲ್ಯೂ 9 ಬಂತು ಅಲ್ವಾ. ಇಲ್ಲಿ ವ್ಯಾಲ್ಯೂ ಪುಟ್ ಮಾಡಿದ್ರೆ 9 45 ಆಯಿತು ಅಲ್ವಾ. ಸೊ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 193ಅಲ್ಲಿ 45 ಹೋದರೆ 13ಅಲ್ಲಿ 5 ಹೋದರೆ 8 14ಅಲ್ಲಿ 4 ಹೋದರೆ 8 4 48 ಆಯಿತು. 48 4x ಇಸ್ ಈಕ್ವಲ್ ಟು 48 ಆದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು 48/4 ದಟ್ ಈಸ್ ಈಕ್ವಲ್ ಟು 228 ಸೆಕೆಂಡು. 193ಅಲ್ಲಿ 45 ಹೋದರೆ ಅಲ್ವಾ. ಎಷ್ಟು ಇದು 8 ಇದು 148 ಕ್ಲಿಯರ್. 148 ಡಿವೈಡ್ ಬೈ 4 ಮಾಡಿದ್ರೆ 4 3 12 28 ಉಳಿತು ಮೀನ್ಸ್ 37 ಅಲ್ವಾ. ಸೊ ಎಕ್ಸ್ನ ವ್ಯಾಲ್ಯೂ 37 ಆಯಿತು, ವೈನ ವ್ಯಾಲ್ಯೂ ಎಷ್ಟಾಯಿತು 9 ಆಯಿತು, ಕ್ಲಿಯರ್. ಸೊ ಎಕ್ಸ್ನ ವ್ಯಾಲ್ಯೂ 37 ಇಲ್ಲಿ ಪುಟ್ ಮಾಡಿ 4 ಇಂಟು 37 ಪ್ಲಸ್ 6 ಪೆನ್ಸಿಲ್ಸ್ ಮೀನ್ಸ್ 6 ಇಂಟು 9 ಅಲ್ವಾ. 37 4 ಜಾ ಎಷ್ಟು, ಸೊ 148 ಅಲ್ವಾ ಇವತ್ತು ಮಾಡಿದ್ವಿ. 6 9 ಜಾ 4 ಓಕೆ. 4 ಪ್ಲಸ್ 8 ಎಷ್ಟು 2. ಲಾಸ್ಟಲ್ಲಿ 2 ಬರಬೇಕು, ಓನ್ಲಿ ಸಿಂಗಲ್ ಆಪ್ಷನ್ ಇದೆ ಲಾಸ್ಟಲ್ಲಿ 2. ಆಪ್ಷನ್ ಬಿ ಇಸ್ ದ. ಅದೇ ಥರ 4 ಚೇರ್ಸ್ ಆ್ಯಂಡ್ 14 ಟೇಬಲ್ಸ್ ಕಾಸ್ಟ್ ಎಷ್ಟು 4000 ಅಂತೆ, ಓಕೆನಾ. 16 ಚೇರ್ಸ್ ಪ್ಲಸ್ 12 ಟೇಬಲ್ಸ್ದು ಕಾಸ್ಟ್ ಎಷ್ಟು 5000 ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ದ ಕಾಸ್ಟ್ ಆಫ್ 8 ಚೇರ್ಸ್ ಆ್ಯಂಡ್ 4 ಟೇಬಲ್ಸ್ದು ಫೈಂಡ್ ಔಟ್ ಮಾಡಬೇಕು. ಸೊ ಆಗ ಈಕ್ವಲ್ ಇರಲಿಲ್ಲ, ನಾವು ಈಕ್ವಲ್ ಮಾಡಿಕೊಂಡು ಈಗ ಈಕ್ವಲ್ ಇದೆ. ಸೊ ಇಂಟು 4 ಮಾಡಿದ್ರೆ 16 ಬಂದ್ಬಿಡುತ್ತಲ್ವಾ. ಸೊ ಇಲ್ಲಿ ಎಷ್ಟಾಯಿತು 16 16 ಕ್ಯಾನ್ಸಲ್ ಆಯಿತು. 14 4 ಎಷ್ಟಾಯಿತು 56 ಆಯಿತು ಅಲ್ವಾ. ಸೊ ಇದು 4 4 ಎಷ್ಟಾಯಿತು 16,000 ಆಯಿತು. 56ಅಲ್ಲಿ 12 ಹೋದರೆ 44y.
16,000 5,000 ಹೋದರೆ 11 11 1 ಜಾ y is equal to 1000 by 4, that is equal to 250 to 250. Again ನೆಕ್ಸ್ಟು ಎಕ್ಸ್ದು ಬೇಕು ಅಲ್ವಾ. ಸೊ 250 ಇದರಲ್ಲಿ ಮಾಡಿದ್ವಿ ಅಂದ್ಕೊಳ್ಳಿ. ಸೊ 4000 ಮೈನಸ್ 14y ಮೀನ್ಸ್ 14 ಇಂಟು 250 250 ಇಂಟು 10 2500 2500 ಪ್ಲಸ್ 250 ಇಂಟು 4000 3500 ಆಯಿತು. ಎಷ್ಟು ಬಂತು 500 ಡಿವೈಡೆಡ್ ಬೈ ಎಷ್ಟು 4 ಮಾಡಿದ್ರೆ ಎಷ್ಟು ಬರುತ್ತೆ 125 ಬರುತ್ತೆ ಅಲ್ವಾ. ಎಕ್ಸ್ನ ವ್ಯಾಲ್ಯೂ 125 ಆಯಿತು. ಸೊ 8 ಇಂಟು 125 ಪ್ಲಸ್ 4 ಇಂಟು 250 ಮಾಡಿದ್ರೆ ನಮ್ಮ ಆನ್ಸರ್ ಸಿಗುತ್ತೆ. ಸೊ 125 ಇಂಟು 8 ಎಷ್ಟು 1000 ಅಲ್ವಾ. ಸೊ ಇದೂ ಸಮೇತ 250 ಇಂಟು 4000 ಎಷ್ಟು 2000 ಒಂದೊಂದು ಸಲ ವ್ಯಾಲ್ಯೂ ಪುಟ್ ಮಾಡ್ಬೋದು, ಬಟ್ ಎಲ್ಲ ಟೈಮ್ಸ್ನು ವ್ಯಾಲ್ಯೂ ಪುಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಸಿಕ್ ಮೆಥಡನ್ನು ಕಲ್ತಿರಬೇಕು. ಈ ಕ್ವಶನ್ನು ಹೋಮ್ವರ್ಕ್ ಮಾಡಿ, ಓಕೆನಾ, ಕಮೆಂಟ್ ರೂಪದಲ್ಲಿ ತಿಳಿಸ್ಬೇಕು. ನೆಕ್ಸ್ಟು ಇಫ್ a plus b is equal to 33 and a minus b is equal to 37, find the value of a plus b whole square. ಒಂದು ವೇಳೆ a plus b 33 ಆದರೆ a minus b 37 ಆದರೆ find the value of a plus b whole square. a minus b 37. ಸೊ ಸಿ ಆ್ಯಂಡ್ ಡಿ ಮಾಡಬೇಕು, ಕಂಪಡೆಂಡು ಅಂಡ್ ಡಿವಿಡೆಂಡು ಅಲ್ವಾ. ಸೊ ಇಲ್ಲೇನಾಯಿತು ಬಿ ಬಿ ಹೋಯ್ತು, ಇನ್ನೆಷ್ಟು ಬಂತು ಇಲ್ಲಿ 2a is equal to ಇಲ್ಲಿ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 70. ಸೊ a is equal to 35 ಸಿಕ್ತು ನಮಗೆ ಈಸಿಯಾಗಿ. ಸೊ ಯಾವುದಾದ್ರೂ ಒಂದು ಇದರಲ್ಲಿ ವ್ಯಾಲ್ಯೂನ ಪುಟ್ ಮಾಡಿ. ಸೊ ಇಲ್ಲಿ 35 ಪುಟ್ ಮಾಡಿದ್ರೆ ಇಲ್ಲಿ 33 ಆಗಬೇಕು. ಅಂದರೆ 35ರಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ 33 ಬರುತ್ತೆ, -2. ಅಂದರೆ ಬಿ ಎಷ್ಟು -2. ಅವ್ರು ಏನು ಕೇಳಿದ್ದಾರೆ a plus b whole square. ಸೊ 35 -2 whole square, that is 33 square. 3 square ಎಷ್ಟು 9 9 ಲಾಸ್ಟಲ್ಲಿ 9 ಒಂದೇ ಆಪ್ಷನ್ ಲಾಸ್ಟಲ್ಲಿ 9 ಇರೋದು. ಓಕೆ, ಸೊ ಸೇಮ್ ಅದೇ ಥರ a plus b is equal to ಎಷ್ಟು ಕೊಟ್ಟಿದ್ದಾರೆ 50, a minus b ಎಷ್ಟು ಕೊಟ್ಟಿದ್ದಾರೆ 42. ಸೇಮ್ minus b plus b ಕ್ಯಾನ್ಸಲ್, 2a is equal to 92, a is equal to 46. ಇಲ್ಲಿ a is equal to 46 ಮಾಡಿದ್ರೆ ಇನ್ನು ಎಷ್ಟು ಆ್ಯಡ್ ಮಾಡಿದ್ರೆ 50 ಆಗುತ್ತೆ 4. ಹಾಗಾದರೆ b is equal to ಎಷ್ಟು. ಓಕೆ, ಸೊ ಇಲ್ಲಿ ಏನು ಕೇಳಿದರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ 46 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಓಕೆ, ಇಲ್ಲಿ ಲಾಸ್ಟಲ್ಲಿ 6 ಬರುತ್ತೆ, ಇಲ್ಲಿ ಲಾಸ್ಟಲ್ಲಿ 6 ಬರುತ್ತೆ, ಒಂದೇ ಆಪ್ಷನ್ನೇ ಇರೋದು. ಸೊ ಯೂನಿಟ್ ಡಿಜಿಟ್ ಚೇಂಜ್ ಇದ್ದರೆ ನಾವು ಚೆಕ್, ಇಲ್ಲ ಸರ್ ನಾವು ಮಾಡಲೇಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. 4 ಸ್ಕ್ವೇರ್ 16 ಆಯಿತು, 46 ಸ್ಕ್ವೇರ್ ಅಲ್ವಾ, ಸ್ಕ್ವೇರ್ 36 3 ಕ್ಯಾರಿ 24 ಇಂಟು 2 48 ಪ್ಲಸ್ 3 51 5 ಕ್ಯಾರಿ 16 ಪ್ಲಸ್ 5 21 ಅಲ್ವಾ. 2116 ಪ್ಲಸ್ 16 ದಟ್ ಇಸ್ ಈಕ್ವಲ್ ಟು 21. ಕ್ಲಿಯರ್, ಹೆಂಗೆ ಮಾಡಿದ್ರೂ ಒಂದೇ, ಬಟ್ ಯೂನಿಟ್ ಡಿಜಿಟ್ಸ್ನ ಟ್ರೈ ಮಾಡಿ ಸಿಗುತ್ತೆ. The roots of the quadratic equation 3x square minus 7x plus 1 is equal to 0 or ನೋಡಿ ರೂಟ್ಸ್ ಕೇಳಿದ್ದಾರೆ. ಸೊ ರೂಟ್ಸ್ ಕೇಳಿದ್ದಾರೆ ಅಂದರೆ ನಾವು ಫಾರ್ಮುಲಾ ಆಗಬೇಕು. ಕ್ವಾಡ್ರಾಟಿಕ್ ಫಾರ್ಮುಲಾ ಏನು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac. ಬಿ ಅಂದರೆ ಇಲ್ಲೆಷ್ಟು -7 ಅಂದರೆ ಇದೆಷ್ಟು -7 ಎಷ್ಟಾಯಿತು +7 ಪ್ಲಸ್ ಆರ್ ಮೈನಸ್ ರೂಟ್ -7 ಸ್ಕ್ವೇರ್ ಎಷ್ಟಾಯಿತು 49 -4 ಇಂಟು ಎ ಎಷ್ಟು 3 ಸಿ ಎಷ್ಟು 1 ಅಲ್ವಾ ಬೈ 2 ಇಂಟು ಎ ಎಷ್ಟು 3 ಕರೆಕ್ಟ್ ಅಲ್ವಾ. ಎ 7 ಪ್ಲಸ್ ಆರ್ ಮೈನಸ್ ರೂಟ್ 49 -4 ಇಂಟು 3 12 ಆಯಿತು. 49ಅಲ್ಲಿ 12 ಹೋದರೆ ಎಷ್ಟು 37 ಬೈ 2 ಇಂಟು 3 6 ಇಷ್ಟು ಬಂತು. ಒಂದ್ಸಲ ಪ್ಲಸ್ ಒಂದ್ಸಲ ಮೈನಸ್, ಇಷ್ಟೇ ಅಲ್ವಾ ಆಗೋದು, ಮೈನಸ್ ಇದೆಯಾ 6 ಬಿ ಇದಲ್ವಾ. ಸೊ ಹಿಂಗೆ, ಸೊ ಒಂದ್ಸಲ ಪ್ಲಸ್ ಒಂದ್ಸಲ ಮೈನಸ್ ಮಾಡಿದ್ರೆ ನಮಗೆ 2 ರೂಟ್ಸ್. ನೆಕ್ಸ್ಟ್ ಅದೇ ಥರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 111, ಎ ಇಂಟು ಬಿ ಇಸ್ ಈಕ್ವಲ್ ಟು 27 and a greater than b, find the value of a minus b and a plus by a plus a square plus b square ಕೊಟ್ಟಿದ್ದಾರೆ 111,
ಎ ಇಂಟು ಬಿ ಕೊಟ್ಟಿದ್ದಾರೆ 20. ಓಕೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಇಲ್ಲಿ ಸಿಗುತ್ತಲ್ಲ ಎ ಪ್ಲಸ್ ಬಿ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅವರು ಕೊಟ್ಟಿದ್ದಾರೆ ಎಷ್ಟು 111 ಅಂತ, ಪ್ಲಸ್ 2 ಇಂಟು ಎ ಬಿ 21, 111 ಪ್ಲಸ್ 54 ದಟ್ ಈಸ್ ಇಕ್ವಲ್ ಟು ಎಷ್ಟಾಯಿತು 4 ಪ್ಲಸ್ 1 5, 5 ಪ್ಲಸ್ 1 6, 165 ಆಯಿತು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಬರುತ್ತೆ ನೋಡಿ. ಎ ಪ್ಲಸ್ ಬಿದು ಎಷ್ಟು ರೂಟ್ 165 ಆಯಿತು. ಅದೇ ಥರ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೇಮ್ ಮಾಡಿದ್ರೆ 111 ಇಲ್ಲಿ ಪ್ಲಸ್ ಇರೋದು ಏನಾಗುತ್ತೆ ಮೈನಸ್ 2 ಇಂಟು 27 ಆಯಿತು ಅಲ್ವಾ. ಸೊ 111ಅಲ್ಲಿ 54 ಹೋದರೆ 11ಅಲ್ಲಿ 4 ಹೋದರೆ 7, 10ಅಲ್ಲಿ 5 ಹೋದರೆ 57. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ 57 ಆಯಿತು. ಸ್ಕ್ವೇರ್ ಈ ಕಡೆ ಬಂದರೆ ರೂಟು ಅಲ್ವಾ. ಸೊ ಎ ಮೈನಸ್ ಬಿ ಅಂತ ಕೇಳಿದ್ದಾರೆ. ಸೊ ಎ ಮೈನಸ್ ಬಿ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ರೂಟ್ 57 ಬೈ ರೂಟ್ 165 ಅಲ್ವಾ. ಸೊ ಎರಡಕ್ಕೂ ರೂಟ್ ಇದೆ, ರೂಟ್ ಹಾಕಿದ್ರೆ 57 ಬೈ 65, ರೂಟ್ 57 ಬೈ 165. ಕ್ಲಿಯರ್. ಯಾವುದಾದ್ರೂ ಒಂದು ಆಪ್ಷನ್ನ ರೂಟ್ 57 ಬೈ ಮಾಡ್ಕೊಡಿ ಓಕೆನಾ. 27 ಕ್ವಶನ್, 29th ಕ್ವಶನ್. ಇಫ್ ರೂಟ್ 5 ಪ್ಲಸ್ ರೂಟ್ 3 ಬೈ ರೂಟ್ 5 ಮೈನಸ್ ರೂಟ್ 3 ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ರೂಟ್ 5 ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಅಂತ ಅವ್ರು ಕೇಳಿದ್ದಾರೆ. ಸೊ ರೂಟ್ 5 ಪ್ಲಸ್ ರೂಟ್ 3 ಬೈ ರೂಟ್ 5 ಮೈನಸ್ ರೂಟ್ 3 ರ್ಯಾಷನಲೈಸ್ ಮಾಡಿದ್ರೆ ರೂಟ್ 5 ಪ್ಲಸ್ ರೂಟ್ 3 ಬೈ ರೂಟ್ 5 ಪ್ಲಸ್ ರೂಟ್ 3 ಇದೇನಾಯ್ತು ಆಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಐ ಮೀನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು ಅಲ್ವಾ. ಸೊ ನೋಡಿ ರೂಟ್ 5 ಸ್ಕ್ವೇರ್ ಎಷ್ಟು 2ab means 2 into root 5 into root 3, that is 2 root 15 plus root 3 square means 3 divided by ಏನಾಯಿತು a minus b into a plus b, that is a square minus b square minus 3. So 8 plus 2 root 15 divided by ಇದು 2, 2 ಇಂದ ಡಿವೈಡ್ ಮಾಡಿದ್ರೆ 2 1s 4s ಅಲ್ವಾ. ಎಷ್ಟಾಯಿತು 4 plus root 15 is equal to a plus b root 15 ಅಲ್ವಾ. ಸೊ ಬಿದು ಇಷ್ಟ ಆಯಿತು. ಸೊ ಏದಾಗಾದ್ರೆ ಎಷ್ಟು, ಸೊ ಎಷ್ಟು ಎ ವ್ಯಾಲ್ಯೂ ಸಿ ಇಸ್ ದ. ಅದೇ ಥರ ಲಾಸ್ಟ್ ಕ್ವಶನ್, ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 6x ಸ್ಕ್ವೇರ್ ಮೈನಸ್ 1 is equal to 0, then x to the power of 6 minus 1 by x to the power of 6 minus 3 to the power of x to the power of 4 plus 1 by x to the power of 4. ಓಕೆನಾ, ಇದು ಮೈನಸ್ ಮಾಡ್ಕೊಳ್ಳಿ. ಕ್ಲಿಯರ್. ಸೊ ಈ ಥರ ಕೇಳಿದಾಗ ನಾವು ಮೊದಲು ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಸಮಥಿಂಗ್ ಎಕ್ಸ್ ಪ್ಲಸ್ 1 by x ಆಗಲಿ ಎಕ್ಸ್ ಮೈನಸ್ 1 by x ಆಗಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 by x ಸ್ಕ್ವೇರ್ ಏನು ಬೇಕಾದ್ರೂ ಫೈಂಡ್ ಔಟ್ ಮಾಡಿ ಮಾಡ್ಬೋದು. ಸೊ ಇಲ್ಲಿ ಮೈನಸ್ ಆಲ್ರೆಡಿ ಇದೆ. ಸೊ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ, ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಎಕ್ಸ್ ಸ್ಕ್ವೇರ್ ಉಳಿತು. ಸ್ಕ್ವೇರ್ ಮೈನಸ್ 1 by x ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 6 ಇರೋದು ಹಾಕೊಡಿದ್ರೆ ಪ್ಲಸ್ 6 ಅಲ್ವಾ. ಸೊ ಪ್ಲಸ್ 6 ಆಯಿತು. ಸೊ ನಮ್ಗೇನು ಬೇಕು ಎಕ್ಸ್ ಟು ದಿ ಪವರ್ ಆಫ್ 6 ಅಂದರೆ ಕ್ಯೂಬ್ ನಾವು ಫೈಂಡ್ ಔಟ್ ಮಾಡೋದಂಗೆ ಮೈನಸ್ ಇದ್ದರೆ ಎನ್ ಕ್ಯೂಬ್ ಪ್ಲಸ್ 3n ಅಲ್ವಾ. ಸೊ 6 ಕ್ಯೂಬ್ ಪ್ಲಸ್ 3 ಇಂಟು 6 216 ಪ್ಲಸ್ 18 is equal to 234. ಎಷ್ಟಾಯಿತು ಎಕ್ಸ್ ಟು ದಿ ಪವರ್ ಆಫ್ 6 ಮೈನಸ್ 1 by x to the power of 6 ಆಯಿತು. ನೆಕ್ಸ್ಟು ಮೈನಸ್ 3 ಟು ದಿ ಪವರ್ ಆಫ್ 4 ಪ್ಲಸ್ 1 by x to the power of 4 ಬೇಕು. ಸೊ ಎಕ್ಸ್ ಸ್ಕ್ವೇರ್ ಪ್ಲೇ ಮೈನಸ್ 1 by x ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಆದರೆ ಇದನ್ನ ಸ್ಕ್ವೇರ್ ಮಾಡಿದ್ರೆ x to the power of 4 ಪ್ಲಸ್ 1 by x to the power of 4 ಸಿಗುತ್ತೆ ಅಲ್ವಾ. ಸೊ ಸ್ಕ್ವೇರ್ ಮಾಡೋಣ, 6 ಸ್ಕ್ವೇರ್ ಮೈನಸ್ ಇದೆ, ಮೈನಸ್ ಇದ್ರೆ ನಾವೇನು ಮಾಡಬೇಕು ಪ್ಲಸ್ 2 ಆದರೆ ಎಷ್ಟಾಯಿತು 38. ಇದ್ರ ವ್ಯಾಲ್ಯೂ 38 ಆಯಿತು ಅಲ್ವಾ. ಈ ವ್ಯಾಲ್ಯೂ ಎಷ್ಟಾಯಿತು 234. 234 ಮೈನಸ್ 3 ಇಂಟು 38, 234 ಮೈನಸ್ 38 3 114
234 114 ಹೋದರೆ 1 ಟಿ ಟು 1 ಟಿ. ಸೊ ಇಷ್ಟು ಆಲ್ಜಿಬ್ರಾ. ಇವೆಲ್ಲನೂ ಸಮೇತ 2 to 3 ಟೈಮ್ಸ್ ನೋಡ್ಕೊಂಡು ಹೋಗಿ ಆರ್ ಇದನ್ನ ಮಾಡಿ ಯಾವುದಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಡೆಫಿನೆಟ್ಲಿ ಇದೇ ಥರ ಈಸಿಯಾಗಿ ಮಾಡ್ಕೊಂಡು ಹೋಗ್ತೀರಾ. ಓಕೆನಾ? ಮತ್ತೆ ಎಲ್ಲ ಟಾಪಿಕ್ಸ್ನು ಸಮೇತ ಕವರ್ ಮಾಡೋಣ. ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಥ್ಯಾಂಕ್ ಯು.